ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ, ಥಾಟ್ಸ್, ಸಬ್ ಕಾನ್ಶಿಯಸ್ ಮೈಂಡ್, ಫೀಲಿಂಗ್ಸ್ ಮೂರು ಸೆಪರೇಟ್ ಥಿಂಗ್ಸ್ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ರಿಯಾಲಿಟಿಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಥಾಟ್ಸ್, ನಮ್ಮ ಫೀಲಿಂಗ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಇದು ಒಂದು ಲೂಪ್ ತರ. ನಾವ್ ಅನ್ಕೊಳ್ತೀವಿ ಥಾಟ್ಸ್ ಸುಮ್ನೆ ಬರ್ತಾ ಇರತ್ತೆ ಅಂತ ಅನ್ಬಿಟ್ಟು, ಆಮೇಲೆ ಫೀಲಿಂಗ್ಸ್ ಅಂತೂ ಹೇಗೋ ಆಗ್ತಾನೆ ಇರತ್ತೆ, ಆಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಒಂದ್ ಮಿಸ್ಟರಿ ಬ್ಲಾಕ್ ಬಾಕ್ಸ್ ತರ ಅಂತ ಅನ್ಕೊಂಡ್ಬಿಡ್ತೀವಿ. ನಿಮ್ಮ ಥಾಟ್ಸ್, ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗು, ಫೀಲಿಂಗ್ಸು, ಸೊ ಇದೆಲ್ಲಾನು ಅನ್ಬ್ರೇಕಬಲ್ ಲೂಪ್ ತರ. ಸೊ ನೀವೇನಾದ್ರು ಇದ್ರಲ್ಲಿ ಒಂದನ್ನ ಮಾತ್ರ ನಾನು ಚೇಂಜ್ ಮಾಡಿ ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ತೀನಿ ಅಂತಂದ್ರೆ ಒಂದ್ ಕಾರಲ್ಲಿ ಒಂದು ಟೈರ್ ನ ಬಿಚ್ಚಿಟ್ಟು ಓಡಿಸೋ ತರ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಕನೆಕ್ಷನ್ ಹೇಗ್ ಕೆಲಸ ಮಾಡುತ್ತೆ, ಅದನ್ನ ಹೇಗೆ ನಾವು ಬ್ರೇಕ್ ಮಾಡಿ ಸೊ ನಮ್ಮ ಲೈಫ್ ಅನ್ನೋ ಒಂದು ಗಾಡಿನ ಹೇಗೆ ನಾವು ಚೇಂಜ್ ಮಾಡಬಹುದು. ಸೊ ಈ ಥಾಟ್ಸ್, ಫೀಲಿಂಗ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಟ್ರಯಾಂಗಲ್ ತರ. ಥಾಟ್ಸ್ ಯಾವಾಗ್ಲೂ ಟಿಪ್ಪಲ್ಲಿ ಇರುತ್ತೆ, ಯಾಕಂದ್ರೆ ಇಲ್ಲಿಂದ ನಾವು ಥಿಂಕ್ ಮಾಡ್ತೀವಲ್ವಾ, ಅದಕ್ಕೆ. ಫೀಲಿಂಗ್ಸ್ ಏನ್ ಮಾಡುತ್ತೆ, ಆ ಥಾಟ್ಸ್ ಇನ್ ಪ್ರಕಾರ ಫೀಲಿಂಗ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಹ್ಯಾಪಿ ಅಂತ ಅನ್ಕೊಂಡಿದ ತಕ್ಷಣ ಯಾವ ತರ ಫೀಲ್ ಮಾಡ್ತೀವಿ ನಾವು, ತುಂಬಾ ಖುಷಿಯಾಗಿದ್ದೀನಿ ಅಂತ. ಅದೇ ದುಃಖ ಅಂದಿದ ತಕ್ಷಣ ಏನಾಗುತ್ತೆ, ಫೀಲಿಂಗ್ ಬರುತ್ತೆ ನಮ್ಗೆ, ದುಃಖ ಅಳು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಕೆಳಗಡೆ ಬೇಸ್, ಎಲ್ಲದಕ್ಕೂ ಫೌಂಡೇಶನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಖುಷಿ ಹಾಕಿದ್ರು ತಗೊಳತ್ತೆ, ಬೇಜಾರು ಹಾಕಿದ್ರು ತಗೊಳತ್ತೆ, ನೆಗೆಟಿವ್ ಹಾಕಿದ್ರು ತಗೊಳತ್ತೆ, ಪಾಸಿಟಿವ್ ಹಾಕಿದ್ರು ತಗೊಳತ್ತೆ. ಅದರಿಂದ ಸಬ್ ಕಾನ್ಶಿಯಸ್ ಮೈಂಡ್ ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತೆ. ಥಾಟ್ಸ್ ಏನ್ ಕೊಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ಫೀಲಿಂಗ್ಸ್ ಏನ್ ಕೊಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಯಾಲಿಟಿಗೆ ತಂದು ಕೊಡುತ್ತೆ. ಸೊ ನೀವೇನ್ ಥಾಟ್ಸ್ ಥಿಂಕ್ ಮಾಡ್ತಾ ಇದ್ದೀರಾ, ಅದು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ತಾ ಇರಾ, ಅದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುತ್ತೆ. ಸೊ ಅದೇ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ನೋಡ್ಬಿಟ್ಟು ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಅನ್ಕೊಂಡ್ರೆ ಅದನ್ನ ನೀವು ಕೀಬೋರ್ಡ್ ಅಲ್ಲಿ ಹಾಕಿದ್ರಿ ಮೆಸೇಜ್ ಅಂತ ಅರ್ಥ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ವಾ, ಅದು ಒಂದು ಆಪರೇಟಿಂಗ್ ಸಿಸ್ಟಮ್ ತರ. ಸೊ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನೀವ್ ಯಾವ ತರ ಮೆಸೇಜ್ ಕಳ್ಸಿದ್ರು ಅದನ್ನ ಕಳ್ಸೋ ಕೆಲಸ ಮಾತ್ರ ಅದ್ರದ್ದು. ಸೊ ಅದೇನು ಪ್ರಶ್ನೆ ಮಾಡಕ್ ಹೋಗಲ್ಲ, ಯಾಕೆ ಕಳಿಸ್ತಾ ಇದೀಯಾ, ಇದು ಸರಿ ಅಲ್ಲ ಅಲ್ವಾ ಅಂತ ಅನ್ಬಿಟ್ಟು. ಅದು ಸುಮ್ನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಏನಾಗಿತ್ತು, ಆಮೇಲೆ ನಿಮ್ಮ ರಿಪೀಟೆಡ್ ಥಾಟ್ಸ್ ಏನಿರುತ್ತೆ, ಅದೇ ನನ್ನ ಹತ್ರ ದುಡ್ಡಿಲ್ಲ ಅಂತ 1000 ಸಲ ಹೇಳ್ಬಿಟ್ರೆ ನೀವು, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗೋಗ್ಬಿಡತ್ತೆ. ಆಮೇಲೆ ಯಾವಾಗಾರು ಇಲ್ಲ ಅಂದಿದ ತಕ್ಷಣ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸರ್ವೈವಲ್ ಮೋಡ್ ಕಡೆ ಹೊಟ್ಟೋಗತ್ತೆ. ಸೊ ಈ ಫೀಲಿಂಗ್ಸ್ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಒಂದು ಫಿಸಿಕಲ್ ರೆಸ್ಪಾನ್ಸ್ ಕೊಡುತ್ತೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಪ್ರೋಗ್ರಾಮ್ ಆಗಿರುತ್ತೆ ಅಂತ. ಸೊ ನೀವೇನಾದ್ರು ಒಂದು ಥಾಟ್ ಕ್ರಿಯೇಟ್ ಮಾಡಿದ್ರಿ, ನನ್ನ ಹತ್ರ ಇಲ್ಲ ಇದು ಅಂತ ಅನ್ಬಿಟ್ಟು, ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಎಲ್ಲಿ ಇಲ್ಲ ಅನ್ನೋ ಫೀಲಿಂಗ್ಸ್ ಅನ್ನ ಬಚ್ಚಿ ಇಟ್ಟಿತ್ತಲ್ವಾ, ಆ ಎಕ್ಸ್ಪೀರಿಯನ್ಸ್ ನ ಅದನ್ನ ಹೊರಗಾಕತ್ತೆ. ನಿಮ್ಮ ಬ್ರೈನ್ ತಕ್ಷಣ ಸ್ಟ್ರೆಸ್ ಅಂತ ಅನ್ಕೊಂಡು ಕಾರ್ಟಿಸಾಲು, ಅಡ್ರೆನಲಿನ್ ಕೊಡೋಕೆ ಶುರುವಾಗ್ಬಿಡುತ್ತೆ. ಅವಾಗ ನಿಮ್ ಬಾಡಿ ತುಂಬಾ ಟೈಟ್ ಆಗ್ಬಿಡುತ್ತೆ, ಆಂಕ್ಷಿಯಸ್ ಆಗ್ಬಿಡುತ್ತೆ, ಆಮೇಲೆ ತುಂಬಾ ಭಾರ ಅನ್ಸಕ್ಕೆ ಶುರುವಾಗತ್ತೆ. ಇಲ್ಲೇ ತುಂಬಾ ಜನ ತಪ್ಪು ಮಾಡೋದು. ಸೊ ಎಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ, ನಾನು ನನ್ನ ಫೀಲಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಅವಾಗ ಫೋರ್ಸ್ ಮಾಡಕ್ ಶುರು ಮಾಡ್ತಾರೆ, ನಾನು ಒಳ್ಳೆ ಮೂಡಲ್ಲಿ ಇರ್ಬೇಕಪ್ಪ, ಇವತ್ತು ಹ್ಯಾಪಿ ಆಗಿರ್ಬೇಕಪ್ಪ ಅಂತ. ಆದ್ರೆ ಫೀಲಿಂಗ್ಸ್ ಒಂದೇ ಸಾಕಾಗತ್ತಾ? ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದು ಪ್ರೋಗ್ರಾಮಿಂಗ್ ಆಗಿರುತ್ತಲ್ಲ, ಯಾವ್ದು ಡಾಮಿನೆಂಟ್ ಥಾಟ್ ಇದೆ ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಈಗ ನೋಡೋಣ ಯಾಕೆ ನಮ್ಮ ಬಾಡಿ ಎಲ್ಲಾನು ಬಿಲೀವ್ ಮಾಡುತ್ತೆ ಅಂತ. ಯಾಕೆ ಈ ಲೂಪ್ ಅಲ್ಲಿ ಇರುವಂತ ಕನೆಕ್ಷನ್ ರಿಯಲ್ ಅಂತ ಫೀಲ್ ಆಗುತ್ತೆ, ಯಾಕೆ ಇದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಮಾಡ್ರನ್ ನ್ಯೂರೋ ಸೈನ್ಸ್ ಮತ್ತೆ ಬಯಾಲಜಿ ಹೇಳತ್ತೆ ನಮ್ಮ ಬಾಡಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಸೊ ನೀವೇ ಥಿಂಕ್ ಮಾಡಿ, ಇದು ನಮ್ಮ ಬಾಡಿ, ಸೊ ಇದು ನಮ್ಮ ಮೈಂಡ್. ಇದ್ರಲ್ಲಿ ಕಾನ್ಶಿಯಸ್ ಮೈಂಡ್ ಅಂತ ಮೇಲ್ಗಡೆ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕೆಳಗಿದೆ. ಸೊ ಇಲ್ಲಿ ಇರೋ ಈ ಆರೋ ಮಾರ್ಕ್ಗಳು ಕಾಣುತ್ತಲ್ಲ, ಇದೆಲ್ಲ ನಮ್ಮ 5 ಸೆನ್ಸಸ್ಗಳು. ನಾವ್ ಏನ್ ನೋಡ್ತೀವಿ, ನಾವ್ ಏನ್ ಕೇಳಿಸ್ಕೊಳ್ತೀವಿ, ಏನ್ ಟೇಸ್ಟ್ ಮಾಡ್ತೀವಿ, ಏನ್ ಸ್ಮೆಲ್ ಮಾಡ್ತೀವಿ, ಏನ್ ಟಚ್ ಮಾಡ್ತೀವಿ. ಸೊ 5 ಸೆನ್ಸಸ್. ಇವಾಗ ಕಾನ್ಶಿಯಸ್ ಮೈಂಡ್ ಇರೋದು ಬರೀ 5% ಕೆಲಸ ಮಾಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ನಮ್ದು 95% ಕೆಲಸ ಮಾಡುತ್ತೆ. ಸೊ ಈಗ ನಾವು ಉಸಿರಾಡೋದಿಕ್ಕೆ ನಾವೇನು ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ಬೇಕು ಅಂತಿಲ್ಲ, ಡೈಜೆಷನ್ ಆಗಕ್ಕೆ ನಾವೇನು ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ಬೇಕು ಅಂತಿಲ್ಲ. ನಮ್ಮ ಬಾಡಿನಲ್ಲಿರೋ ಎಲ್ಲ ಆರ್ಗನ್ಸು ಸಬ್ ಕಾನ್ಶಿಯಸ್ ಮೈಂಡ್ ಮೂಲಕ ಎಲ್ಲ ಕೆಲಸ ಮಾಡೋದು. ಸೊ ಅದಕ್ಕೆ ನಾವೇನು ಕಷ್ಟಪಡ್ಬೇಕು ಅಂತಿಲ್ಲ, ನಾವೇನು ಥಿಂಕ್ ಮಾಡ್ಬೇಕು ಅಂತಿಲ್ಲ. ಸೊ ಯಾವಾಗಾರು ನಿಮ್ಗೊಂದು ಥಾಟ್ ಬಂದಿದ ತಕ್ಷಣ ಏನ್ ಮಾಡುತ್ತೆ, ನಮ್ಮ ಬ್ರೈನ್ ತಕ್ಷಣ ಪೆಪ್ಟೈಡ್ ಅನ್ನೋ ಒಂದು ಕೆಮಿಕಲ್ ನ ರಿಲೀಸ್ ಮಾಡುತ್ತೆ. ಸೊ ಈ ಪೆಪ್ಟೈಡ್ ಫುಲ್ ನಮ್ಮ ಬ್ಲಡ್ ಇನ್ ಮೂಲಕ ಇಡೀ ಬಾಡಿಗೆ ಹೋಗುತ್ತೆ, ನಮ್ ಇಡೀ ದೇಹದಲ್ಲಿರೋ ಎಲ್ಲಾ ಸೆಲ್ಸಿಗೂ ರೀಚ್ ಆಗುತ್ತೆ.
ಸೊ ನೀವೇನಾದ್ರು ಸ್ಟ್ರೆಸ್ಸು, ಆಂಕ್ಷಿಯಸ್ಸು, ಸೆಲ್ಫ್ ಸ್ಯಾಬೊಟೈಜಿಂಗು, ಸೊ ಇಂಥದನ್ನೆಲ್ಲ ಥಾಟ್ಸ್ ಥಿಂಕ್ ಮಾಡ್ತಾ ಇದ್ರಿ ಅಂತಂದ್ರೆ ತುಂಬಾ ವರ್ಷಗಳಿಂದ ನಿಮ್ಮ ಎಲ್ಲಾ ಸೆಲ್ಸಿಗೂ ಈ ಪೆಪ್ಟೈಡ್ಸ್ ಅಂತ ಕೆಮಿಕಲ್ಸ್ ಇದೆ ಅಲ್ವಾ, ಅದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಸೊ ತಕ್ಷಣ ನೀವೇನಾದ್ರು ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅವಾಗ ಕೆಮಿಕಲ್ ವಿತ್ಡ್ರಾ ಮಾಡಕ್ ಶುರು ಮಾಡುತ್ತೆ. ಸೊ ಅದು ತಕ್ಷಣ ಬ್ರೈನಿಗೆ ಮೆಸೇಜ್ ಕಳ್ಸಕ್ ಶುರು ಮಾಡುತ್ತೆ, ಇದು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇರೋ ಅಂತದಲ್ಲ, ಇದು ನಮ್ಮ ಪ್ರೊಟೆಕ್ಷನ್ ಗಿಂತ ಆಚೆ ಹೋಗ್ತಾ ಇದೆ, ಇದು ಸೇಫ್ ಅಲ್ಲ ನಮಗೆ ಅಂತ. ಅವಾಗ ನಿಮ್ ಬ್ರೈನ್ ಏನ್ ಮಾಡುತ್ತೆ, ಸೊ ನಿಮ್ಮ ಅನ್ಕಂಫರ್ಟಬಲ್ ಫಿಸಿಕಲ್ ಫೀಲಿಂಗ್ ಏನಿದೆ ಅದಕ್ಕೆ ಬೇಕಾಗೋ ತರ ಇನ್ನು ಜಾಸ್ತಿ ಥಾಟ್ಸ್ ನ ಕ್ರಿಯೇಟ್ ಮಾಡಕ್ ಶುರು ಮಾಡುತ್ತೆ. ಸೊ ನಿಮ್ಮ ಥಾಟ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ನಂಬಿಕೆಗಳನ್ನ ತುಂಬಕ್ ಶುರು ಮಾಡುತ್ತೆ. ನಂಬಿಕೆಗಳೇನ್ ಮಾಡುತ್ತೆ, ನಿಮ್ಮ ಬಾಡಿನಲ್ಲಿ ಫೀಲಿಂಗ್ಸ್ ನ ತುಂಬಸಕ್ ಶುರುವಾಗುತ್ತೆ. ಸೊ ನಿಮ್ಮ ಫೀಲಿಂಗ್ಸ್ ಏನ್ ಮಾಡುತ್ತೆ, ಮ್ಯಾಚಿಂಗ್ ಆಗುವಂತ ಥಾಟ್ಸ್ ನ ಕ್ರಿಯೇಟ್ ಮಾಡಕ್ ಶುರು ಮಾಡುತ್ತೆ. ಸೊ ಇದು ಒಂದು ಲೂಪ್ ತರ, ಒಂದು ಲಾಕ್ ತರ ಕೆಲಸ ಮಾಡುತ್ತೆ. ಸೊ ಈ ಲೂಪ್ ಅನ್ನ ಬ್ರೇಕ್ ಮಾಡೋದು ಹೇಗೆ ನಮ್ಮ ಥಾಟ್ಸ್, ಫೀಲಿಂಗ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲರೂ ಫ್ರೆಂಡ್ಸ್ ಆಗಿ ಹೋಗೋ ತರ ಮಾಡೋದು ಹೇಗೆ. ಸೊ ಈ ಕನೆಕ್ಷನ್ ನ ನಮ್ಮ ಅಡ್ವಾಂಟೇಜ್ ನಾವು ತಗೊಳ್ಳೋದು ಹೇಗೆ, ಯಾಕಂದ್ರೆ ಇದೇನೆ ನಮ್ಮ ಜೀವನನ ನಡೆಸ್ತಾ ಇರೋದು. ಸೊ ನೀವು ಈ ಸೈಕಲ್ ನ ಬ್ರೇಕ್ ಮಾಡ್ಬೇಕು ಅಂತ ಇದ್ರೆ ಈ 3 ಪಾಯಿಂಟ್ಸ್ ಕನ್ಸಿಡರ್ ಮಾಡ್ಬೇಕು. ಸೊ ತುಂಬಾ ಥಾಟ್ಸ್ ಗಳು ಬರ್ತಾ ಇರತ್ತೆ, ಎಲ್ಲಾ ಥಾಟ್ಸ್ ಅನ್ನು ನಾವು ಕ್ಯಾಚ್ ಮಾಡ್ತಾ ಇರಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಸೊ ಯಾವ್ದಾದ್ರು ಒಂದ್ ಥಾಟ್ ಬಂತು, ಅಯ್ಯೋ ನನ್ ಕೈಲಿ ಸಾಧ್ಯ ಇಲ್ಲ ಮಾಡಕ್ಕೆ ಅಂತ ಅನ್ಬಿಟ್ಟು ಆವಾಗ ತಕ್ಷಣ ಇದನ್ನ ಗೇಟ್ ಹತ್ರನೇ ನಿಲ್ಸ್ಬಿಟ್ಟು, ನೀನು ಅನ್ಇನ್ವೈಟೆಡ್ ಗೆಸ್ಟ್ ಬರ್ಬೇಡ ನೀನು ಅಂತ. ಆವಾಗ ನೀವು ಈ ಥಾಟ್ಸ್ ಗೆ ಇದು ಓಲ್ಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋ ಅಂತ ಪ್ಯಾಟ್ರನ್ ಅಂತ ಬಿಟ್ಬಿಡಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಫೀಲಿಂಗ್ಸ್ ಮತ್ತೆ ಇಮ್ಯಾಜಿನೇಷನ್ ಮೂಲಕನೇ ಅರ್ಥ ಮಾಡ್ಕೊಳ್ಳೋದು. ನೀವ್ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದಕ್ಕೆ ಮಾತ್ರ ಅರ್ಥ ಆಗಲ್ಲ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನೀವು ರೀವೈರ್ ಮಾಡ್ಬೇಕು ಅಂತಿದ್ರೆ, ಸೊ ಒಂದು ಹೊಸ ಥಾಟ್ ಅನ್ನ ಫುಲ್ ಎಮೋಷನ್ ಇಂದ ತರಬೇಕು. ನೀವೇನಾದ್ರು ವೆಲ್ತ್ ಅನ್ನ ಪ್ರೋಗ್ರಾಮಿಂಗ್ ಮಾಡ್ಬೇಕು ಅಂತಿದ್ರೆ, ಸುಮ್ನೆ ನೀವು ಮನ್ಸೊಳಗಡೆ ಒಂದು ಗಾಬರಿ ಭಯ ಇಟ್ಕೊಂಡು ನಾನ್ ತುಂಬಾ ರಿಚ್ ಅಪ್ಪ ಅಂತ ಅನ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಪಾಸ್ ಮಾಡಿ, ಬ್ರೀತ್ ಮಾಡಿ, ಆಮೇಲಿಂದ ಯೋಚನೆ ಮಾಡಿ, ನಾನು ತುಂಬಾ ರಿಚ್ ಆಗಿದ್ರೆ ಯಾವ ತರ ಸೇಫ್ ಆಗಿ ಫೀಲ್ ಮಾಡ್ತೀನಿ, ಯಾವ ತರ ನಾನು ಸಂತೋಷನ ಫೀಲ್ ಮಾಡ್ತೀನಿ ಅಂತ. ಏನಾದ್ರೂ 1 ಸೆಕೆಂಡಿಗಾದ್ರೂ ಆ ಫೀಲ್ ಬಂತು ಅಂತಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಫೀಲ್ ಮಾಡ್ಕೊಳ್ಳೋಕೆ ಸ್ವಲ್ಪ ಬಿಡಿ, ಆ ಗ್ರಾಟಿಟ್ಯೂಡ್ ಅನ್ನ ಫೀಲ್ ಮಾಡ್ಕೊಳಕ್ ಬಿಡಿ. ಆವಾಗ ಅದು ಫಿಸಿಕಲಿ ಆ ಫೀಲ್ ಅನ್ನ ತಗೊಳತ್ತೆ. ನಿಮ್ಮ ಬಾಡಿಗೆ ಆ ಫೀಲಿಂಗ್ ಇಂದು ಲೂಪ್ ಅಲ್ಲಿ ಇದ್ದು ಅಭ್ಯಾಸ ಆಗೋಗಿದೆ ಅಲ್ವಾ. ಸೊ ನೀವ್ ಅದನ್ನ ಟ್ರಿಕ್ ಮಾಡ್ಬೇಕೀಗ. ಸೊ ನಿಮಗೇನಾದ್ರೂ ಆ ಆಂಗ್ಸೈಟಿ, ಆ ಒಂಥರ ದುಃಖ ಅದೆಲ್ಲ ಬಂತು ಅಂತಂದ್ರೆ ಜಡ್ಜ್ ಮಾಡಕ್ ಹೋಗ್ಬೇಡಿ. ಸೊ ಅದನ್ನ ತಲೆಯಿಂದ ತೆಗ್ದಾಕಿ ನಿಮ್ಮ ಬಾಡಿ ಒಳಗಡೆ ನೀವು ಅವೇರ್ನೆಸ್ ನ ತಗೊಂಬನ್ನಿ. 3 ಸಲ ನಿಧಾನಕ್ಕೆ ಡೀಪ್ ಬ್ರೀತ್ ಮಾಡಿ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಹೇಳ್ಬೇಕು, ನೀವು ನಾನೀಗ ಸುರಕ್ಷಿತವಾಗಿದ್ದೀನಿ, ನಾನೀಗ ಹಳೆ ನಂಬಿಕೆಗಳನ್ನ ಮುರಿತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಎಲ್ಲಾ ಸೆಲ್ಸ್ ಗಳಿಗೂ ನಿಮ್ಮ ಬ್ರೈನಿನ ಮೂಲಕ, ನಿಮ್ಮ ಥಾಟಿನ ಮೂಲಕ ಮೆಸೇಜ್ ಕಳಿಸ್ತಾ ಇದ್ದೀರಾ, ನಾನು ಆ ವ್ಯಕ್ತಿ ಅಲ್ಲ, ಈಗ ಹೊಸ ವ್ಯಕ್ತಿ ಆಗ್ತಾ ಇದ್ದೀನಿ ನಾನು. ಆಗ ಆ ಪೆಪ್ಟೈಡ್ ಅನ್ನೋ ಕೆಮಿಕಲ್ ಇದೆ ಅಲ್ಲ, ಅದು ತಿರ್ಗಾ ರಿಲೀಸ್ ಆಗಕ್ಕೆ ಶುರುವಾಗುತ್ತೆ ನಿಮ್ಮ ಇಡೀ ಸೆಲ್ಸ್ ಅಲ್ಲಿ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ನಾವು. ಸೊ ನೀವು ಯಾವ್ದಾದ್ರು ಒಂದು ಚೇರ್ ಮೇಲೋ ಬೆಡ್ ಮೇಲೋ ಎಲ್ಲಾದ್ರೂ ಕೂತ್ಕೊಂಡು ಕಾಲನ್ನ ಮಡ್ಚ್ಕೊಳ್ಬೇಡಿ, ಕೈಯನ್ನ ಹಿಂಗ್ ಮಡ್ಚ್ಕೊಳ್ಬೇಡಿ. 2-3 ಡೀಪ್ ಆಗಿ ಉಸಿರಾಡಿ. ಆಮೇಲೆ ಉಸಿರನ್ ಬಿಡುವಾಗ ನಿಮ್ಮ ಬಾಯಿನ ಮೂಲಕ ಉಸಿರು ನಿಧಾನಕ್ಕೆ ಬಿಡ್ಬೇಕು. ಈಗ ನಿಮ್ಮ ಗಮನ ಎಲ್ಲ ನಿಮ್ಮ ದೇಹದ ಕಡೆಗೆ ತಗೊಂಡು ಹೋಗಿ. ಈಗ ನಿಮ್ಮ ದೇಹನ ಪೂರ್ತಿ ಸ್ಕ್ಯಾನ್ ಮಾಡಿ, ಎಲ್ಲಿ ಟೆನ್ಷನ್ ಅನ್ನ ಹಿಡ್ಕೊಂಡು ಕುತ್ಕೊಂಡಿದ್ದೀರಾ ಅಂತ. ನಿಮ್ಮ ಜಾನಲ್ಲಿ ಇದೆಯಾ ಅಂತ. ಕೆಲವು ಸಲ ಆಗತ್ತಲ್ವಾ, ಜಾಸ್ ಅಲ್ಲಿ ಒಂಥರ ಟೈಟ್ ಆಗಿಬಿಡುತ್ತೆ ಜಾಸ್, ಏನಾದ್ರು ಒಂದು ಆ ಕೋಪದ ಫೀಲಿಂಗು ಏನಾದ್ರು ಬಂದಾಗ. ಇಲ್ಲ ನಿಮ್ಮ ಭುಜದಲ್ಲಿ ಇದೆಯಾ ಅಂತ. ಕೆಲವು ಸಲ ಹಂಗೆ ಆಗತ್ತಲ್ಲ, ಒಂಥರ ತುಂಬಾ ಭುಜ ಎಲ್ಲ ಹಿಂಗ್ ಭಾರ ಆದಂಗ ಆಗ್ಬಿಡತ್ತಲ್ಲ, ಸೊ ಅದು ಕೂಡ ಅಲ್ಲಿ ಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ. ಇಲ್ಲ ನಿಮ್ಮ ಹೊಟ್ಟೆಯಲ್ಲಿ, ಒಂದೊಂದ್ಸಲ ಹೇಳ್ತೀವಲ್ವಾ, ಹೊಟ್ಟೆ ಎಲ್ಲ ನಂಗೆ ಗುಡುಗುಡು ಆಗ್ತಾ ಇದೆ, ಹೊಟ್ಟೆನಲ್ಲಿ ತುಂಬಾ ಸಂಕಟ ಆಗ್ತಾ ಇದೆ ಅಂತ. ಎಲ್ಲಿ ಇಟ್ಕೊಂಡಿದ್ದೀರಾ ನೀವು ಆ ಟೆನ್ಷನ್ ನ ಫೀಲ್ ಮಾಡ್ಕೊಳ್ಳಿ. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದು ಹಳೇ ನಂಬಿಕೆಗಳೇನಿದೆ ಅದ್ರದ್ದು ಫೀಲಿಂಗು ಅಲ್ಲೆಲ್ಲ ಕುತ್ಕೊಂಡಿದೆ. ಸೊ ಈಗ ಅದನ್ನ ಫೈಟ್ ಮಾಡೋ ಬದಲಿಗೆ ನಿಮ್ಮ ಉಸಿರಾಟನ, ನಿಮ್ಮ ಗಮನನ ಅದ್ರ ಕಡೆಗೆ ತಗೊಂಡೋಗಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎವ್ರಿ ಟೈಮ್ ನೀವು ಬಾಯಿಂದ ಉಸಿರು ಹೊರಗಡೆ ಬಿಡುವಾಗ ಆ ಹಳೇ ನಂಬಿಕೆಗಳನ್ನ ಹೊರಗೆ ತೆಗಿತಾ ಇದ್ದೀರಾ ಅಂತ. ನಿಮಗೆ ನೀವೇನೆ ಮನ್ಸಲ್ಲಿ ಹೇಳ್ಕೊಳ್ಳಿ, ನನ್ನ ಥಾಟ್ಸ್ ಏನೇನಿದೆ ಅದು ಸುಮ್ನೆ ಒಂದು ಟೂಲ್ ತರ, ಅದು ನನ್ನ ಮಾಸ್ಟರ್ ಅಲ್ಲ,
ಅದು ನನ್ನ ಬಾಸ್ ಅಲ್ಲ. ನನ್ನ ದೇಹ ಹಳೇ ನಂಬಿಕೆಗಳ ಒಂದು ಪೆಟ್ಟಿಗೆ ಅಲ್ಲ. ನನ್ನ ದೇಹದಲ್ಲಿ ಶಾಂತಿ ಇದೆ. ನಾನು ಏನ್ ಥಿಂಕ್ ಮಾಡ್ತೀನಿ ಅದ್ರ ಕಡೆಗೆ ಗಮನ ಕೊಡ್ತೀನಿ. ನಾನು ಏನ್ ಯೋಚನೆ ಮಾಡ್ತೀನಿ, ನಾನು ಏನ್ ನಂಬಿಕೆ ಇಟ್ಕೊಂಡಿದ್ದೀನಿ, ನಾನು ಏನ್ ಫೀಲ್ ಮಾಡ್ತೀನಿ, ಅದನ್ನೆಲ್ಲಾನು ಒಂದೇ ಲೈನ್ ಅಲ್ಲಿ ಅಲೈನ್ ಮಾಡ್ತೀನಿ. ನೀವ್ ಯಾವಾಗ ಮಾಸ್ಟರ್ ಮಾಡ್ಕೊಳ್ತೀರಾ ನಿಮ್ಮ ಥಾಟ್ಸ್, ಫೀಲಿಂಗ್ಸ್, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ನೀವ್ ಅವತ್ತಿನ ದಿನಾನೇ ಗೆದ್ರಿ ಅಂತ ಅರ್ಥ. ಆಮೇಲೆ ಇವ್ರಗಳ ಜೊತೆ ಎಲ್ಲ ಜಗಳ ಮಾಡೋದನ್ನ ನಿಲ್ಸಿ ನಿಮ್ಮ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡಕ್ಕೆ ಶುರು ಮಾಡ್ತೀರಾ, ಡಿಸೈನ್ ಮಾಡಕ್ಕೆ ಶುರು ಮಾಡ್ತೀರಾ. ಆದ್ರಿಂದ ಈ ಎಕ್ಸರ್ಸೈಸ್ ಅನ್ನ ದಿನಾ ಮಾಡ್ತಾ ಇರಿ. ಆಮೇಲಿಂದ ನಿಮ್ಮ ಥಾಟ್ಸ್, ಫೀಲಿಂಗ್ಸ್, ಸಬ್ ಕಾನ್ಶಿಯಸ್ ಮೈಂಡ್ 3 ಜನ ಫ್ರೆಂಡ್ಸ್ ಆಗಿ ಒಂದೇ ಗಾಡಿನಲ್ಲಿ ಕೂತ್ಕೊಂಡು ಒಂದೇ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಸೊ ನಿಮಗ್ ನೀವೇ ಇವತ್ತಿನ ದಿನ ಬೆನ್ ತಟ್ಕೊಳ್ಬೇಕು. ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಸಮಯ ತೆಗೆದು ನೀವು ನಿಮ್ಮ ಗಮನದ ಕಡೆ, ಥಾಟ್ಸ್ ಕಡೆ, ಫೀಲಿಂಗ್ಸ್ ಕಡೆ, ಸಬ್ ಕಾನ್ಶಿಯಸ್ ಮೈಂಡ್ ಕಡೆಗೆ ಗಮನ ಕೊಟ್ಟಿದ್ದೀರಾ. ಆಮೇಲಿಂದ ನಿಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು ಇವತ್ತಿನ ದಿನ ಡಿಸೈಡ್ ಮಾಡಿದೀರಾ. ನೀವೇನಾದ್ರು ಈ ಎಕ್ಸರ್ಸೈಸ್ ಮಾಡ್ತೀರಾ ಅಂತಂದ್ರೆ ಐ ಅಲೈನ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.